ನಾವು ಲೆಟ್ ಪಾಲಿಥ್ರೈವ್ ಯಾನೆ ಯಾರೇ ಕೂಗಾಡಲಿ ಎ ಕ್ರೇಜಿ ಪೋಸ್ಟ್ ಮಾಡರ್ನ್ ಫಿಲಾಸಫಿಕಲ್ ಡಿಸ್ಕೂರ್ಸ್ ಆನ್ ಬುಲ್ಶಿಟ್ ಎಂಬ ಅಪ್ಪಟ ಕನ್ನಡ ನಾಟಕ. ಇದಿಷ್ಟು ದೊಡ್ಡ ಟೈಟ್ಲು. ಇದು ನಾಟಕ ಬರೆದವ್ರು ರಾಮೇಶ್ವರೇ. ಏನ್ರಿ 300 ಶೋ ಬುಕ್ ಮಾಡ್ಬೇಕೇನ್ರಿ? ದೇಶದ ಸ್ಥಿತಿಗತಿಗಳು ಮತ್ತು ಸಮಾಜದ ಸ್ಥಿತಿಗತಿಗಳು, ಸಮುದಾಯದ ಸಂಕಟಗಳು ನಮ್ಗೆ ಯಾವಾಗ ಅರ್ಥ ಆಗಕ್ಕೆ ಶುರುವಾಯ್ತು, ರಾಮಾಯಣ ಸಂಕಟ ಏನಂತ ಅರ್ಥ ಆಗಕ್ಕೆ ಶುರುವಾಯ್ತು ನಮಗೆ. ನಟನಾಗಿ ಅಹಂಕಾರ ಬರಬಾರ್ದು. ಭಿಕ್ಷೆ ಬೇಡೋದನ್ನು ಬಹಳ ಮಜವಾಗಿ ಬೇಡ್ಬಿಟ್ಟೆ ಅವಾಗ ನಾವು. ಲಕ್ಷ್ಮಣ ನಮ್ಗೆಲ್ಲ ಪಾಠ ಮಾಡೋದು, ಈ ಲಿಂಗ ಅಂದ್ರೆ ಏನು ಮಗಚ ಅಂತ ಕೇಳ್ತಿದ್ವಿ ನಾವು. ಈ ರೋಡ್ ಸರ್ಕಲ್ ಮಾಡ್ರೋ, ರಾತ್ರಿ 7 ಗಂಟೆಯಿಂದ ಬಸ್ ಎಲ್ಲ ನಿಲ್ಸೋಣ, ಬೇರೆ ಕಡೆ ದಾರಿಯಿಂದ ಹೋಗ್ಲಿ. ಇವತ್ತು ಎಲ್ಲಾ ಆಡಿಟೋರಿಯಂ ಅಲ್ಲಿ ಲೈಟ್ಸ್ ಇದಾವೆ, ಎಲ್ಲ ಇದಾವೆ, ನಾಟಕ ಮಾಡಕ್ಕೆ ಹಿಂದೆ ಮುಂದೆ ನೋಡ್ತಿದ್ವಿ. ಅವತ್ತು ಯಾವ ಹಳ್ಳಿಲಿ ಏನೂ ಇರ್ಲಿಲ್ಲ, ಊರವ್ರೆಲ್ಲ ಸೇರಿ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ನಾಟಕ ಶುರು ಮಾಡಿದ್ಮೇಲೆ ಕೊನೆಯದಾಗಿ ಬೆಳಿಗ್ಗೆ ನಿಮ್ ಮನೆಗೆ ಬರ್ತೀವಿ. ಹಿಂಗೆ ಬೆಳಿಗ್ಗೆ ನಿಮ್ ಮನೆಗೆ ಬರ್ತೀವಿ, ನಿಮ್ಮಲ್ಲಿ ಹಳೆಯ ಸಾಮಾನು, ನಿಮ್ಗೆ ಬೇಕಾಗಿರೋ ಸಾಮಾನುಗಳು, ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನು ಕೊಡಿ. ಚಂದ್ರ, ಲಕ್ಷ್ಮಣ, ನಾವೆಲ್ಲ ಚಿದಂಬರಂ ಟೀಮ್ ಎಲ್ಲ ಆಡಾಡ್ತಿದ್ರೆ ನಾನು ತಮಟೆ ನುಡಿಸ್ಕೊಂಡು ಹಿಂದೆ ಹೋಗ್ತಿದ್ದೆ, ಜೋಳಿಗೆ ಹಾಕಂತಿದ್ದೆ. ತರಗೆ ದೊಡ್ಡವ ಮಂಟೆಸ್ವಾಮಿ ಹೆಂಗೋ, ರಾಮಯ್ಯ ಹಂಗೆ ಸರ್. ರಾಮಯ್ಯನನ್ನ ಬಿಟ್ಟು ರಂಗಭೂಮಿಯನ್ನ ಯಾರಾದ್ರೂ ಕಟ್ತಾ ಇದೀವಿ ಅಂದ್ರೆ ನಾವು 50 ವರ್ಷಕ್ಕೆ ರಂಗಭೂಮಿನ ನಾಶ ಆಗ್ಬಿಡ್ತದೆ. ಎಸ್, ಈಗ ನೀವು ರಾಯಚೂರಿಂದ ನೀನಾಸಂ ಬಂದು, ನೀನಾಸಂನಿಂದ ಜನ್ಮನ ದಾಟಕ್ಕೆ ಬಂದು, ಜನ್ಮನ ದಾಟದ ಆದ್ಮೇಲೆ ಏನ್ ಮಾಡ್ತೀರಿ? ಜನ್ಮನದಾಟ ಆದ್ಮೇಲೆ ಜನ್ಮನದಾಟ ಮಾಡ್ತಾನೆ ಮಧ್ಯೆ ನಾನು ಆದಿಮ ಅಂತ ಸೇರ್ಕೊಂಡೆ, ಕೋಲಾರದ ಆದಿಮ. ನನ್ನ ಇನ್ನೋರ್ವ ಗುರುಗಳಾದಂಥ ಕೋಟಿಗನಹಳ್ಳಿ ರಾಮಯ್ಯ, ಕೆ ರಾಮಯ್ಯ. ರಾಮಯ್ಯ ಸರ್ ಜೊತೆಗಿದ್ದಾಗ ರಾಮಯ್ಯ ಸರ್ ಅವರ ಕಾಳಜಿ ಮತ್ತು ಮುಂದಿನ ನೋಟ ನಮ್ಗೆ ಅರ್ಥ ಆಗಿರ್ಲಿಲ್ಲ ಅವತ್ತು. ಬಟ್ ರಾಮಯ್ಯ ಸರ್ ಇಂದ ಈ ಕಡೆ ಬಂದಾದ್ಮೇಲೆ, ಹೊರಗಡೆ ಬಂದಾದ್ಮೇಲೆ ದೇಶದ ಸ್ಥಿತಿಗತಿಗಳು ಮತ್ತು ಸಮಾಜದ ಸ್ಥಿತಿಗತಿಗಳು, ಸಮುದಾಯದ ಸಂಕಟಗಳು ನಮ್ಗೆ ಯಾವಾಗ ಅರ್ಥ ಆಗಕ್ಕೆ ಶುರುವಾಯ್ತು, ರಾಮಾಯಣ ಸಂಕಟ ಏನಂತ ಅರ್ಥ ಆಗಕ್ಕೆ ಶುರುವಾಯ್ತು ನಮಗೆ. ಅಲ್ಲಿವರೆಗೆ ರಾಮಾಯಣ ಮುಂದಾಳೋಚನೆ ನಮ್ಗೆ ಅರ್ಥನೇ ಆಗಿರ್ಲಿಲ್ಲ. ಸೊ ಏನ್ ಮಾತಾಡ್ತಾರಪ್ಪ ಇವ್ರು ಅಂತಾನೆ ಅನ್ಕತ್ತಿದ್ವಿ. ರಾಮಯ್ಯ ಸರ್ ಜೊತೆ ಸೇರಿದ ಮೇಲೆ ನಾನು ಅಲ್ಲಿಂದ ಕಲ್ತಿದ್ದು ಒಂದು ಏನಂದ್ರೆ, ನಟನಾಗಿ ಅಹಂಕಾರ ಬರಬಾರ್ದು ಅಂತ. ಹೆಂಗಂದ್ರೆ, ನಾವು ಲೆಟ್ ಪಾಲಿಥ್ರೈವ್ ಯಾನೆ ಯಾರೇ ಕೂಗಾಡಲಿ ಎ ಕ್ರೇಜಿ ಪೋಸ್ಟ್ ಮಾಡರ್ನ್ ಫಿಲಾಸಫಿಕಲ್ ಡಿಸ್ಕೂರ್ಸ್ ಆನ್ ಬುಲ್ಶಿಟ್ ಎಂಬ ಅಪ್ಪಟ ಕನ್ನಡ ನಾಟಕ. ಇದಿಷ್ಟು ದೊಡ್ಡ ಟೈಟ್ಲು. ಇದು ನಾಟಕ ಬರೆದವ್ರು ರಾಮೇಶ್ವರೇ. ಈ ನಾಟಕನ ಮಾಡಿದ್ವಿ. ಕೋಣ ಪಾತ್ರ ಮಾಡಿದ್ದೆ ನಾನು. ಕೋಣನ ಪಾತ್ರ ಮಾಡಿದ್ದೆ. ಸರ್ ಏನ್ ಹೇಳಿದ್ರು, ಆಲ್ರೆಡಿ 300 ಶೋ ಬುಕ್ ಅಂತ ಹೇಳಿದ್ರು. 300 ಶೋ ಬುಕ್ ಆಗೋ ನಡೆ ಅಂತ. ನೆಕ್ಸ್ಟ್ ಸರ್ ನಾಟಕ ರೆಡಿ ಆಯ್ತು, ಹೋಗ ಶೋ ಸರ್ ಬುಕ್ ಆಗಿದಾವ ಅಂತ ಕೇಳಿದ್ವಿ. ಅವರು ಅವತ್ತು ನಮ್ಗೆ ಅರ್ಥ ಆಗ್ಲಿಲ್ಲ ಅದು. ಅವರು ಏನ್ರಿ 300 ಶೋ ಬುಕ್ ಮಾಡ್ಬೇಕೇನ್ರಿ, ಹೋಗ್ರಿ ತೊಗಲ್ಗಂಬೆ ಮಾಡೋರ್ಗೆ ಏನ್ರಿ ಇತ್ತು, ಊರೂರು ಹೋಗ್ತಿದ್ರು, ಯಾವ ಊರಂತ ಗೊತ್ತಿರ್ಲಿಲ್ಲ, ಸಂಪರ್ಕ ಇರ್ಲಿಲ್ಲ, ಹೋಗ್ತಿದ್ರು. ಅಲ್ಲಿ ಕಣದ ಕಟ್ಟೆಯಲ್ಲಿ ದೇವಸ್ಥಾನದಲ್ಲಿ ಎಲ್ಲೆಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಕುಂತಿರೋರ್ನೇ ಪರಿಚಯ ಮಾಡ್ಕೊಂಡು ಒಂದು ರೋಡಲ್ಲೇ ಒಂದು ಸ್ಟೇಜ್ ಹಾಕೊಂಡು ನಾಟಕ ಮಾಡ್ತಿರ್ಲಿಲ್ವೇನ್ರಿ? ಮಾಡ್ರಿ, ಹೋಗ್ರಿ, ಜೋಳಿಗೆ ಹಾಕೊಂಡು ಹೋಗ್ರಿ ಅಂತ ಅಂದ್ಬಿಟ್ರು. ನಾವು ಅವಾಗ ಏನೇನೋ ಬೈಕೊಂಡಿವಿ ಸರ್ನ, ಗೊತ್ತಾಗ್ಲಿಲ್ಲ ಮತ್ತೆ ನಮ್ಗೆ ಸರ್ ಬಗ್ಗೆ. ಹೋದ್ವಿ, ಭಿಕ್ಷೆ ಬೇಡೋದನ್ನು ಬಹಳ ಮಜವಾಗಿ ಬೇಡ್ಬಿಟ್ಟೆ ಅವಾಗ ನಾವು. ಹೆಂಗಂದ್ರೆ, ನಾಟಕ ನಮ್ಗೆ ಯಾವ ಊರಂತ ಗೊತ್ತಿಲ್ಲ, ಕೋಲಾರ ಸುತ್ತಮುತ್ತ ಹಳ್ಳಿಲೆಲ್ಲ ಶೋ ಮಾಡ್ಬಿಟ್ಟಿವಿ. ಬ್ಯಾಗ್ ತಗೊಳ್ಳೋದು, ಲಗೇಜ್ ತಗೊಳ್ಳೋದು, ಒಂದು ಆಟೋ ಸಿಗ್ತಿರ್ಲಿಲ್ಲ, ನಡ್ಕೊಂಡು ಹೋಗೋದು ಊರಿಗೆ. ಹಿಂಗೆಲ್ಲ ನಡ್ಕೊಂಡು ಹೋಗಿ ನಾನು, ಲಕ್ಷ್ಮಣ, ಚಿದಂಬರ, ಚಂದ್ರ, ನಾವ್ ಹಿಂಗ್ ಲೈನ್ ನಡ್ಕೊಂಡು ಹೋಗ್ತಿದ್ವಿ. ಮತ್ತೆ ಈ ಲೈನ್ ನಡ್ಕೊಂಡು ಹೋಗ್ಬೇಕಾದ್ರೆ ಎಂತೆಂತ ಲಕ್ಷ್ಮಣ ನಮ್ಗೆಲ್ಲ ಪಾಠ ಮಾಡೋದು, ಈ ಲಿಂಗ ಅಂದ್ರೆ ಏನು ಮಗಚ ಅಂತ ಕೇಳ್ತಿದ್ವಿ ನಾವು. ಅಲ್ಲೆಲ್ಲ ಒಳ್ಳೊಳ್ಳೆ ಕ್ಲಾಸ್ ಆಗೋ ನಮ್ಗೆ. ಹಿಂಗೆಲ್ಲ ನಡ್ಕೊಂಡು ಹೋಗ್ತಿದ್ವಿ. ಊರಿಗೆ ಹೋಗೋದು, ದೇವಸ್ಥಾನದಲ್ಲಿ ಯಾರ ಕುಂತ, ಸರ್ ನಾವು ಹಿಂಗೆ ಕೋಲಾರ ಆದಿಮದಿಂದ ಬಂದಿವಿ, ನಮ್ದೊಂದು ನಾಟಕ ಇದೆ, ಇವತ್ತು ನಿಮ್ಮ ಊರಲ್ಲಿ ನಾಟಕ ಮಾಡ್ತೀವಿ, ಎಲ್ಲಿ ಮಾಡ್ಬೋದು, ಜಾಗ ಎಲ್ಲಿ ಸಿಗ್ತದೆ? ಅಲ್ಲಿ ಅದ್ಯಾವ್ದೋ ಒಂದು ದೇವಸ್ಥಾನ ಪಕ್ಕದಲ್ಲಿ ಒಂದು ಜಾಗ ಐತಲ್ಲ, ಅಲ್ಲಿ ತೋರ್ಸೋ. ಸರ್ ಅಷ್ಟು ಸಾಕಾಗಲ್ಲ, ಜನ ಎಲ್ಲ ಕೂತ್ಕೋಬೇಕಲ್ಲ ಸರ್. ಹಂಗಾರ ಒಂದು ಕೆಲಸ ಮಾಡಿ, ಈ ರೋಡ್ ಸರ್ಕಲ್ ಮಾಡ್ರೋ, ರಾತ್ರಿ 7 ಗಂಟೆಯಿಂದ ಬಸ್ ಎಲ್ಲ ನಿಲ್ಸೋಣ, ಬೇರೆ ಕಡೆ ದಾರಿಯಿಂದ ಹೋಗ್ಲಿ. ಜನ ಒಂದಕ್ಕೊಂದು ಸಪೋರ್ಟ್ ಮಾಡೋರು ನಮ್ಗೆ. ಆಮೇಲೆ ನಾವು ಎಲ್ಲ ಮೆಟೀರಿಯಲ್ ಇಳಿಸಿ ನಮ್ಮ ಟೀಮ್ ಅವ್ರು ಕಸ ಗುಡ್ಸೋದು ನೋಡಿ, ಸಗಣಿ ಏನಾರ ಬೇಕಂದಾಗ ಒಂದಷ್ಟು ಜನ ಊರವರೆಲ್ಲ ಸಗಣಿ ತಂದು ಕೊಡೋರು, ಬಕೆಟ್ ತಂದು ಕೊಡೋರು, ನೀರು ತಂದು ಕೊಡೋರು. ಹಿಂಗೇನಾರು ತಲೆ ಮತ್ತೆ ಏನ್ ಬೇಕಣ್ಣ ನಿನ್ಗೆ ಅಂತನವ್ರು. ಸರ್ ಇಲ್ಲೊಂದು 2 ಪೋಲ್ ನೆಡ್ಬೇಕು, ಇಲ್ಲಿ ಲೈಟ್ ಕಟ್ಕೋಬೇಕಿತ್ತು ಅಂತಂದ್ರೆ, ಅವನ ಏನೋ ಬಿಲ್ಡಿಂಗ್ ಕಟ್ತಾವನಲ್ಲ, ಅವನು ಹೊಸ ಬಿಲ್ಡಿಂಗ್, ಅವನ 2 ಪೋಲ್ ತಗೊಂಬಾರ, ಹೋಗ ಒಂದು 3 ಪೋಲ್ ತಗೊಂಬ, ಹಂಗೆ 6 ಪಿಕಾಸೆ ನಿಮ್ಮ ಊರಲ್ಲಿ ನಿಮ್ಮ ಮನೇಲಿ ತಗೊಂಬಾರ ಅಂತನವ್ರು. 6 ಪಿಕಾಸೆ ಬರೋದು ಊರವರಿಂದ. ನಾವ್ ಹಿಂಗ್ ಹಿಡ್ಕೊಂಡ್ರೆ, ಅಣ್ಣ ಬಾರ ನೀನು, ಊರವ್ರೆ ತೋಡೋರು. ನಾವ್ ಹಿಂಗ್ ಹಿಡ್ಕೊಂಡ್ರೆ, ಅಣ್ಣ ನೀನ್ ನಿಂತ್ಕೊಂಡ್ ನಾವ್ ಕಟ್ತೀವಿ ಅಂತನವ್ರು, ಅವರೇ ಹಾಕೋರು.
ಕಟ್ಟೋರು ಈಗ ಅಣ್ಣ ಅಲ್ಲಿವರೆಗೆ ಏನು ಬೇಕಿತ್ತಣ್ಣ ಅಂತಂದ್ರೆ ಅವನು ಲೈನ್ ಮ್ಯಾನ್ ಇದಾನ ಅವನ ಹತ್ರ ಹೋಗಿ ಮನೆಗೆ ಹೋಗಿ ತಗೊಂಬಾರೋ KB ಹತ್ರ ತಗೊಂಬಾರ ಅಂತಾನವ್ರು. KB ಹತ್ರ ಹೋಗಿ ಲೈನ್ ಮ್ಯಾನ್ ಏಣಿ ತಗೊಂಬರೋರು. ನಮಗೆ ಇದ್ದಕ್ಕಿದ್ದಂಗೆ ಊಟ ಅರೇಂಜ್ ಆಗೋದು, ಇದ್ದಕ್ಕಿದ್ದಂಗೆ ಎಲ್ಲ ಅರೇಂಜ್ ಆಗೋದು. ಇವತ್ತು ಎಲ್ಲಾ ಆಡಿಟೋರಿಯಂ ಅಲ್ಲಿ ಲೈಟ್ಸ್ ಇದಾವೆ, ಎಲ್ಲ ಇದಾವೆ, ನಾಟಕ ಮಾಡಕ್ಕೆ ಹಿಂದೆ ಮುಂದೆ ನೋಡ್ತಿದ್ದೇವೆ. ಆವತ್ತು ಯಾವ ಹಳ್ಳಿಲಿ ಏನೂ ಇರ್ಲಿಲ್ಲ, ಊರವ್ರೆಲ್ಲ ಸೇರಿ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗೋದು ಸರ್, ಚೈನ್ ಲಿಂಕ್ ಆಗೋದು. ನಾವು ಹೋಗ್ತಿದ್ದಂಗೆ ಜನ ಎಲ್ಲ ನಮ್ಮನ್ನ ಪ್ರೀತಿ ಮಾಡಕ್ ಶುರು ಮಾಡೋರು. ಇವತ್ತು ಬಿಡಿ ಜನರ ಮಧ್ಯೆ ಪ್ರೀತಿನೇ ಉಳ್ಕೊಂಡಿಲ್ಲ, ಬರೀ ಧರ್ಮ ಅಡ್ಡ ಬರ್ತದೆ, ಜಾತಿ ಅಡ್ಡ ಬರ್ತದೆ, ಗಲಭೆಗಳಾಗ್ತಿದಾವೆ. ಆವತ್ತು ನಾವ್ ಯಾರಂತಾನೆ ಗೊತ್ತಿರ್ಲಿಲ್ಲ, ಬರೋರು ಎಲ್ಲ ಅರೇಂಜ್ ಆಗೋದು. ಸಂಜೆ ಹೊತ್ತು ನಾಟಕ ಪ್ರಚಾರ, ಊರು ಓಣಿ ಇವತ್ತು ನಾಟಕ ಲೆಟ್ ಪಾಲಿತ್ರೆ, ಇವತ್ತು ನಾಟಕ ಲೆಟ್ ಪಾಲಿತ್ರೆ ಅಂತೆಲ್ಲ ಬನ್ನಿ 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 ಅಂತೆಲ್ಲ ಪ್ರಚಾರ ಮಾಡ್ಕೊಂಡು ಕರೆಕ್ಟಾಗಿ ನಾಟಕ ಶುರು ಮಾಡ್ತಿದ್ವಿ. ನಾಟಕ ಶುರು ಮಾಡಿದ್ಮೇಲೆ ಕೊನೆಯದಾಗಿ ಬೆಳಿಗ್ಗೆ ನಿಮ್ಮ ಮನೆಗೆ ಬರ್ತೀವಿ. ಹಿಂಗೆ ಬೆಳಿಗ್ಗೆ ನಿಮ್ಮ ಮನೆಗೆ ಬರ್ತೀವಿ, ನಿಮ್ಮಲ್ಲಿ ಹಳೆಯ ಸಾಮಾನು, ನಿಮ್ಗೆ ಬೇಕಾಗಿರೋ ಸಾಮಾನುಗಳು, ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನು ಕೊಡಿ ಅಂತ ಕೈ ಮುಗಿದು ಕೇಳ್ತಿದ್ವಿ. ಬೆಳಿಗ್ಗೆ ಜೋಳಿಗೆ ಅಕ್ಕ ಹಾಡು ಹಾಡ್ಕೊಂಡು ಹೋಗೋದು. ಹುಟ್ಟಿ ಬಂದೆಲ್ಲೇ ಶ್ರೀ ಗೌರಿ ಭೂಲೋಕಕ್ಕೆ ನೀನು. ಚಂದ್ರ ಲಕ್ಷ್ಮಣ ನಾವೆಲ್ಲ ಚಿದಂಬರಂ ಟೀಮ್ ಎಲ್ಲ ಹಾಡಾಡ್ತಿದ್ರೆ ನಾನು ತಮಟೆ ನುಡಿಸ್ಕೊಂಡು ಹಿಂದೆ ಹೋಗ್ತಿದ್ದೆ, ಜೋಳಿಗೆ ಹಾಕಂತಿದ್ದೆ. ಒಂದೊಂದು ಮನೆಯಲ್ಲಿ ಹೆಣ್ಣು ಮಕ್ಕಳನ್ನ ಪ್ರೀತಿಯಿಂದ ಸ್ವಾಗತ ಮಾಡಿ ಅರಿಶಿಣ ಕುಂಕುಮ ಹಚ್ಚಿ ರವಿಕೆ ಕೊಡೋರು, ಸೀರೆ ಕೊಡೋರು, ನಮಗೆಲ್ಲ ಚಹಾ ಕೊಡೋರು. ಬಾರಪ್ಪ ಒಳಗ್ ಬಾರಪ್ಪ, ಮನೇಲಿ ಕೂತ್ಕೊಳಪ್ಪ ಅಂತೆಲ್ಲ ಟೀ ಕೊಡೋರು. ಒಂದ್ ಮನೇಲಿ ರಾಗಿ ಕೊಡೋರು, ಒಂದ್ ಮನೇಲಿ ಅಕ್ಕಿ ಕೊಡೋರು, ಒಂದ್ ಮನೇಲಿ ತರಕಾರಿ ಕೊಡೋರು. ಹಿಂಗೆ ಒಂದೊಂದು ಊರಲ್ಲಿ ಏನಿಲ್ಲ ಅಂದ್ರು 1 ಕ್ವಿಂಟಲ್ ರಾಗಿ, 1 ಕ್ವಿಂಟಲ್ ಅಕ್ಕಿ, 3,500 ದುಡ್ಡು, ಮತ್ತೆ ಒಂದು ಚೀಲ ತುಂಬಾ ತರಕಾರಿ, ಹಳೆ ಸಾಮಾನುಗಳೆಲ್ಲ ಸಿಗವು. ಪ್ರತಿ ಊರಲ್ಲಿ ಹಿಂಗೆ ಆಗತ್ತೆ ಸರ್. ಎಲ್ಲ ಊರಲ್ಲಿ ಭಿಕ್ಷೆ ಬೇಡಿದ್ವಿ. ಆದ್ರೆ ಅವತ್ತು ನಮಗೆ ಅರ್ಥ ಆಗ್ಲಿಲ್ಲ, ಭಿಕ್ಷೆ ಬೇಡಕ್ ಬಿಟ್ಟ ಅಂತ ಅನ್ಕೊಂಡಿವಿ. ಆದ್ರೆ ಅವಯ್ಯ ನಮ್ಗೆ ಅವತ್ತು ಕೊಟ್ಟಿದ್ದು ಜೋಳಿಗೆ ಬುದ್ಧನ ಜೋಳಿಗೆ ಅಂತ ನಮ್ಗೆ ಅರ್ಥ ಆಗ್ಲಿಲ್ಲ ಸರ್. ಬುದ್ಧನ ಜೋಳಿಗೆ ಹಾಕೊಂಡು ಪ್ರೀತಿನ ಹಂಚಕ್ ಹೋಗ್ಬಿಟ್ಟಿವಿ ಸರ್. ನಾವೇನು ಪ್ರೀತಿನ ಹಂಚಕ್ ಹೋಗ್ಬೇಕಿತ್ತು ಅಂತ ಅನ್ಕೊಂಡಿದ್ವೋ, ಇಲ್ಲ, ಜನರ ಪ್ರೀತಿನ ನಾವು ತಗೊಂಡ್ಬಂದಿವಿ ಸರ್. ಆ ಜೋಳಿಗೆ ತುಂಬ್ಕೊಂಡಿವಿ. ಒಬ್ಬ ನಟನಾಗಿ ಜೋಳಿಗೆ ಹಾಕೊಂಡಿದ್ದು ಬುದ್ಧನ ಜೋಳಿಗೆನ ಹಾಕೊಂಡಿದ್ವಿ. ಆದ್ರೆ ರಾಮಯ್ಯ ಅವತ್ತು ನಮ್ಗೆ ಅರ್ಥ ಆಗ್ಲಿಲ್ಲ. ಇವತ್ತು ಅರ್ಥ ಆಗುತ್ತೆ ರಾಮಯ್ಯ ಏನಂತ. ರಾಮಯ್ಯನ ಮುಂದಾಲೋಚನೆ ಏನಿತ್ತು, ರಾಮಯ್ಯ ಯಾಕೆ ಸಿಟ್ಟು ಮಾಡ್ಕಂತಾನೆ, ರಾಮಯ್ಯ ಪ್ರತಿ ಒಂದು ನಮ್ಮ ಕೆಲಸದಿಂದ ಹಿಡಿದು ನಾವೊಂದು ಪಾಂಪ್ಲೆಟ್ ಮಾಡ್ತೀವಿ ಅಂದ್ರೆ ಅಕ್ಷರದಿಂದ ಹಿಡಿದು ಸಿಟ್ಟು ಮಾಡ್ಕಂತಾನೆ, ಕಲರ್ ಇಂದ ಹಿಡಿದು ಸಿಟ್ಟು ಮಾಡ್ಕಂತಾನೆ, ಯಾಕೆ ಅಂತ ಅವತ್ತು ಅರ್ಥ ಆಗ್ಲಿಲ್ಲ ಸರ್. ಇವತ್ತು ಅರ್ಥ ಆಗ್ತಿದೆ. ಸೊ ಹಾಗಾಗಿ ಈ ಕನ್ನಡ ಆಧುನಿಕ ರಂಗಭೂಮಿಯ ಮಹತ್ತರದ ಒಬ್ಬ ಧರೆಗೆ ದೊಡ್ಡವ ಮಂಟೆಸ್ವಾಮಿ ಹೆಂಗೋ, ರಾಮಯ್ಯ ಹಂಗೆ ಸರ್. ರಾಮಯ್ಯನ ಸರಿಯಾಗಿ ಇಡೀ ಕನ್ನಡ ರಂಗಭೂಮಿ ಅವ್ರನ್ನ ಇಟ್ಕೊಂಡು, ಇಡೀ ಎಲ್ಲ ಥಿಯೇಟರ್ ಸ್ಕೂಲ್ಸ್ ಅವ್ರನ್ನ ಬಳಸ್ಕೊಂಡು ಒಂದು ಹೊಸ ಸ್ಕೂಲ್ ಆಫ್ ಥಾಟ್ಸ್ ನ ಯೋಚನೆ ಮಾಡುವಷ್ಟು ಶಕ್ತಿ ಯಾರ ಹತ್ರ ಆದ್ರೂ ಇದ್ರೆ ರಾಮಾಯಣ ಹತ್ರ ಇದೆ. ಮತ್ತು ರಾಮಾಯಣ ಇಡೀ ರಾಜ್ಯ ಬಳಸ್ಕೋಬೇಕಾಗಿದೆ. ರಾಮಾಯಣ ಪ್ರತಿಯೊಬ್ರು ಉಪಯೋಗ ಮಾಡ್ಕೋಬೇಕಾಗಿದೆ. ರಾಮಾಯಣನ್ನ ಬಿಟ್ಟು ರಂಗಭೂಮಿಯನ್ನ ಯಾರಾದ್ರೂ ಕಟ್ತಾ ಇದೀವಿ ಅಂದ್ರೆ ನಾವು 50 ವರ್ಷಕ್ಕೆ ರಂಗಭೂಮಿನ ನಾಶ ಆಗ್ಬಿಡ್ತದೆ. ಸೊ ಆ ನಿಟ್ಟಿನಲ್ಲಿ ರಾಮಯ್ಯ ಸರ್ ನನಗೆ ಬಹಳ ದೊಡ್ಡ ಪಾಠ ಸರ್. ಅವರು ನಾವ್ ಇವತ್ತಿಗೂ ಚಳುವಳಿ, ರಂಗಭೂಮಿ ಚಳುವಳಿನ ಏಕಕಾಲಕ್ಕೆ ತಗೊಂಡು ಹೋಗ್ತಿದೀವಿ ಅಂದ್ರೆ ರಾಮಯ್ಯ ಕೊಟ್ಟು ಕೊಡುಗೆ ಅದು ನಮ್ಗೆ. ಇದು ಆದಿಮದ ನಟ್ಟು ಸರ್.